ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಹಳಬ್ರಾಗಿದ್ದರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ ಕೇಸ್ ಹೊಸದಾಗಿ ನೋಡ್ತಿದ್ರೆ ವೆಲ್ಕಮ್ ಟು ಮೈ ಚಾನಲ್. ದಿಸ್ ಈಸ್ ಪಾರುಸ್ ವ್ಲಾಗ್ಸ್. ನಾನಿವತ್ತು ನಿಮ್ಮ ಮುಂದೆ ಏನಕ್ಕೆ ಬಂದಿದ್ದೀನಿ ಅಂತ ಅಂದರೆ, ನಾನು ತುಂಬ ದಿನ ಆಯಿತು ಯೂಟ್ಯೂಬಲ್ಲಿ ವಿಡಿಯೋ ಪೋಸ್ಟ್ ಮಾಡಿ, ಅರೌಂಡ್ 1 ಮಂತ್ ಆಯಿತು ಅನಿಸುತ್ತೆ. ಯಾಕೆ ಅಂತ ಅಂದರೆ ಡಿಮೋಟಿವೇಟ್ ಆಗಿದ್ದೆ ನಾನೇ ಸ್ವಲ್ಪ. ಅರೌಂಡ್ 1 ಮಂತ್ ಆಯಿತು ವಿಡಿಯೋ ಪೋಸ್ಟ್ ಮಾಡಿ ಯೂಟ್ಯೂಬಲ್ಲಿ. ಯಾಕಂದರೆ ನಾನೇ ಸ್ವಲ್ಪ ಡಿಮೋಟಿವೇಟ್ ಆಗಿದ್ದೆ. ಯಾರು ಅಷ್ಟು ಸಪೋರ್ಟರ್ಸ್ ಇಲ್ಲ, ಮತ್ತು ಎಲ್ಲ ನಾನೇ ಮಾಡಬೇಕಿತ್ತು. ಎಡಿಟಿಂಗ್, ಶೂಟ್ ಮಾಡೋದು ಎಲ್ಲ ನಾನೇ ಮಾಡಬೇಕಿತ್ತು. ಅದಕ್ಕೆ ನನಗೆ ಯಾಕೋ ಬೇಡ ಅಂತಲೇ ಅನಿಸ್ಬಿಡ್ತು. ಆಮೇಲೆ ಈಗ ಹಂಗೆ ಸ್ವಲ್ಪ ಮೋಟಿವೇಟ್ ಆಗಿದ್ದೀನಿ. ಆ್ಯಕ್ಚುಲಿ ನಾನು 0 ಸಬ್ಸ್ಕ್ರೈಬರ್ಸಿಂದ ಸ್ಟಾರ್ಟ್ ಮಾಡಿದ್ದು. ನನ್ನ ಫ್ಯಾಮಿಲಿ, ಫ್ರೆಂಡ್ಸ್ ಸ್ವಲ್ಪ ಜನ ನನಗೆ ಇವಾಗ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಐ ಹ್ಯಾವ್ 141 ಸಬ್ಸ್ಕ್ರೈಬ್ಸು. ದಟ್ ಮೈಟ್ ಬಿ ನೆಕ್ಸ್ಟ್ 1000 ಆಗ್ಬೋದು, 1000ಗಿಂತ ಜಾಸ್ತಿ ಆಗ್ಬೋದು. ಸೊ ಯಾಕೆ ಹೋಪ್ ಕಳ್ಕೊಳ್ಳೋದು ಅಂತ ಅಂದ್ಬಿಟ್ಟು ಮತ್ತೆ ಬಂದಿದ್ದೀನಿ ಯೂಟ್ಯೂಬ್ಗೆ. ಸೊ ಇನ್ಮೇಲೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀನಿ, ಕಾನ್ಸ್ಟೆಂಟಾಗಿ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಬೀಯಿಂಗ್ ಎ ಸ್ಟೂಡೆಂಟ್ ಒಂದು ಯೂಟ್ಯೂಬ್ ಚಾನಲ್ ನಡೆಸೋದಂದರೆ ಅಷ್ಟು ಈಸಿ ಅಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್. ಒಂದೊಂದ್ಸರಿ ತುಂಬ ಫ್ರಸ್ಟ್ರೇಟಿಂಗ್ ಆಗಿ ಅನಿಸುತ್ತೆ. ಅದರಲ್ಲೂ ಹೆಲ್ಪ್ ಇಲ್ಲ, ಸಪೋರ್ಟ್ ಇಲ್ಲ ಅಂದರೆ ತುಂಬ ಫ್ರಸ್ಟ್ರೇಟಿಂಗ್ ಆಗಿರುತ್ತೆ. ಆದರೂ ಕೂಡ ನಾನು ಅದನ್ನು ಬಿಡಬಾರ್ದು ಅಂತ ಹಂಗೆ ಕಂಟಿನ್ಯೂ ಮಾಡ್ತಿದ್ದೀನಿ. ನಾನು ಹೇಳೋದು ಏನು ಅಂತಂದರೆ, ಬೀಯಿಂಗ್ ಎ ಸ್ಟೂಡೆಂಟ್ ಅಟ್ಲೀಸ್ಟ್ ನೀವು ಟ್ರೈ ಮಾಡ್ತಿದ್ದೀರಾ. ಬೇರೆ ಇನ್ನು ಕೆಲವ್ರು ಮಾಡ್ತಾನೆ ಇರಲ್ಲ. ಅಟ್ಲೀಸ್ಟ್ ನಾವು ಇಷ್ಟಾದರೂ ಮಾಡ್ತಿದ್ದೀವಲ್ಲ ಅಂತ ನಮ್ಮ ಮೇಲೆ ನಾವೇ ಹೆಮ್ಮೆ ಪಡಬೇಕು. ಐ ಡೋಂಟ್ ಹ್ಯಾವ್ ಎನಿ ಬಿಗ್ ಕ್ಯಾಮ್ರಾ, ಒಳ್ಳೆ ಕ್ವಾಲಿಟಿ ಇರೋ ಕ್ಯಾಮ್ರಾ ಇಲ್ಲ, ಮತ್ತು ನನಗೆ ಸಪೋರ್ಟ್ ಮಾಡೋರಿಲ್ಲ. ಐ ಡೋಂಟ್ ನೋ ಹೆಂಗೆ ನಾನು ಮಾಡ್ತೀನಿ ಅಂತ, ಬಟ್ ಐ ಡೆಫಿನೆಟ್ಲಿ ಡೂ. ಮತ್ತು ಎಕ್ಸಾಮ್ಸ್ ಇರುತ್ತೆ. ಸಮ್ಟೈಮ್ಸ್ ಎಕ್ಸಾಮ್ಸ್ ಇದ್ದಾಗೆಲ್ಲ ಪೋಸ್ಟ್ ಮಾಡೋಕ್ಕಾಗಲ್ಲ. ಅದನ್ನೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕು, ಪ್ರಾಪರ್ ಪ್ಲ್ಯಾನ್ ಮಾಡ್ಕೊಬೇಕು. ಸೊ ಇವಾಗೆಲ್ಲ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಥರನೇ ಮಾಡಬೇಕು ಅಂತ. ಇನ್ಮೇಲೆ ಕನ್ಸಿಸ್ಟೆನ್ಸಿ ಇರುತ್ತೆ ನನ್ನ ಯೂಟ್ಯೂಬ್ ಚಾನಲಿಂದ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತೀನಿ. ಇಫ್ ಇನ್ ಕೇಸ್ ನೀವು ಸ್ಟೂಡೆಂಟ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾನು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತೀನಿ. ಲೆಟ್ಸ್ ಗ್ರೋ ಟುಗೆದರ್. ಇನ್ನೊಂದು ಏನು ಹೇಳೋದಂದರೆ, ಯಾರೋ ನಗ್ತಾರೆ ನಮ್ಮ ಚಾನಲ್ ನೋಡಿಬಿಟ್ಟು, ನೋಡೋಳೆ ಹೇಗೆ ಮಾಡಿದ್ದಾಳೆ ಅಂತ ನಗೋದು, ಇಗ್ನೋರ್ ಮಾಡೋದು, ಈ ಥರ ಕೆಲವು ಪೀಪಲ್ಸ್ ಮಾಡ್ಬೋದು. ಅದನ್ನೆಲ್ಲ ತಲೆಗೆ ಹಚ್ಕೊಂಡ್ರೆ ನಮ್ಮ ಹೆಲ್ತ್ ಹಾಳಾಗುತ್ತೆ. ಅದಕ್ಕೆ ನಾನೇ ಎಕ್ಸಾಂಪಲು. ಸೊ ಯಾರೋ ಏನೋ ಅಂದರು, ಯಾರೋ ನಮ್ಮ ಬಗ್ಗೆ ಕಮೆಂಟ್ ಮಾಡಿದ್ರು, ನಮ್ಮವರೇ ಕೆಲವೊಂದು ಸಾರಿ ಕಮೆಂಟ್ ಮಾಡ್ಬೋದು. ಆ ಥರ ಎಲ್ಲ ಆಗುತ್ತೆ. ಸೊ ಅದನ್ನೆಲ್ಲ ನೀವು ಇಗ್ನೋರ್ ಮಾಡಬೇಕು. ಅವ್ರು ನಿಮ್ಮನ್ನು ಇಗ್ನೋರ್ ಮಾಡೋದಲ್ಲ. ಯಾರು ಯೂಟ್ಯೂಬ್ ನಡೆಸ್ತಾ ಇದ್ದೀರಲ್ಲ, ನೀವು ಇಗ್ನೋರ್ ಮಾಡಿದ್ರೆ ಸೊ ತುಂಬ ಎತ್ತರಕ್ಕೆ ಬೆಳಿಬೋದು ಅಂತ ನನ್ನ ನಂಬಿಕೆ. ನೀವೇನಾದರೂ ಸ್ಟೂಡೆಂಟ್ ಆಗಿದ್ದರೆ, ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದರೆ, ಯಾರೋ ನಿಮ್ಮ ಮೇಲೆ ಫನ್ ಮಾಡ್ತಾರೆ ಅಂತ ಅದನ್ನು ಸ್ಟಾಪ್ ಮಾಡಬೇಡಿ. ಮಾಡಿ, ಒಂದಿನ ಗ್ರೋತ್ ಆಗುತ್ತೆ. ಎಲ್ಲರೂ 0ಇಂದನೇ ಅಲ್ವಾ ಸ್ಟಾರ್ಟ್ ಮಾಡೋದು. ಸೊ ವಿಲ್ ಆಲ್ ಗ್ರೋ ಟುಗೆದರ್ ಅಂತ ಹೇಳ್ತೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಎಂಟರ್ಟೈನಿಂಗ್ ವೀಡಿಯೋಸ್, ಟ್ರಾವೆಲ್ ವೀಡಿಯೋಸ್, ಸಮ್ ಶಾಪಿಂಗ್ ಮತ್ತು ಟ್ರೆಂಡಿಂಗ್ ರೀಲ್ಸ್ ಇದೆಲ್ಲ ಸಿಗುತ್ತೆ ನನ್ನ ಯೂಟ್ಯೂಬ್ ಚಾನಲಿಂದ ನಿಮಗೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್. ಲೆಟ್ಸ್ ಗ್ರೋ ಟುಗೆದರ್.